ತಾಲೂಕಲ್ಲಿ ಖಾಸಗಿ ಶಾಲೆಗಳು ಫಿಟ್ನೆಸ್ ಮತ್ತು ಇನ್ಶೂರೆನ್ಸ್ ಇಲ್ಲದೆ ಮಕ್ಕಳನ್ನ ಹೊತ್ತೊಯ್ಯಲಾಗುತ್ತದೆ ಎಂಬ ದೂರಿನ ಮೇಲೆ ರಾಯಚೂರಿನ ಸಾರಿಗೆ ಇನ್ಸ್ಪೆಕ್ಟರ್ ರಾಕೇಶ್ ದಾಳಿ ಮಾಡಿ ಶಾಲಾ ಬಸ್ ಸೀಸ್ ಮಾಡಿ ಮಾಲೀಕರಿಗೆ ನೀಡಿದ್ದಾರೆ. ಸಾರಿಗೆ ಇನ್ಸ್ಪೆಕ್ಟರ್ ರಾಕೇಶ್ ಅವರು ದಕ್ಷ ಅಧಿಕಾರಿಯಾಗಿದ್ದು ಸರ್ಕಾರದ ಕೆಲಸ ಬಂದಾಗ ಯಾರ ಮುಲಾಜಿಲ್ಲದೆ ಸಾರಿಗೆ ಇಲಾಖೆಯ ನಿಯಮದಂತೆ ಕೆಲಸ ಮಾಡ್ತಾರೆ. ರಾಜಕಾರಣಿಗಳ ಒತ್ತಡ ಬಂದರೂ ಕೂಡ ಯಾರಿಗೂ ಅಂಜದೆ ದಂಡ ಹಾಕಿಸುವ ಕೆಲಸ ಮಾಡ್ತಾರೆ. ಸಾರಿಗೆ ಇಲಾಖೆಯ ನಿಯಮದ ಪ್ರಕಾರ ಫಿಟ್ನೆಸ್ ಮತ್ತು ಇನ್ಶೂರೆನ್ಸ್ ಹೊಂದಿದ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಕರೆದೊಯ್ಯುವ ಕೆಲಸ ಮಾಡಿ. ಯಾಕಂದ್ರೆ ಏನಾದ್ರೂ ಅನಾಹುತವಾದ್ರೆ ಶಾಲಾ ವ್ಯವಸ್ಥಾಪಕರೇ ಹೊಣೆಗಾರರಾಗ್ತಾರೆ. ಹೀಗಾಗಿ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಿಮಗೆ ಒಳ್ಳೆಯದು ಅಂತ ಸಾರಿಗೆ ಇನ್ಸ್ಪೆಕ್ಟರ್ ರಾಕೇಶ್ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲ ಸ್ಕೂಲ್ಸ್ಗೂ ನಮ್ಮ ಮನವಿ ಏನಂತಂದರೆ, ನಿಮ್ದು ಯಾವುದೇ ಸ್ಕೂಲ್ ಬಸ್ಸಸ್ ಇದೆ ಅವೆಲ್ಲ ದಯವಿಟ್ಟು ಟ್ಯಾಕ್ಸ್ ತುಂಬ್ರಿ, FC ಮಾಡಿಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಆಯಿತು, ಫಿಟ್ನೆಸ್ ಸರ್ಟಿಫಿಕೇಟ್ ಆಯಿತು, ಮತ್ತು ಟ್ಯಾಕ್ಸ್ ಆಯಿತು, ಇನ್ಶೂರೆನ್ಸ್ ಆಯಿತು, ಪೊಲ್ಯೂಷನ್ ಆಯಿತು, ಅದಕ್ಕೆಲ್ಲ ಏನೇನು ಬೇಸಿಕಲಿ ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ನ ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಗಾಡಿಗಳನ್ನ ಸುವ್ಯವಸ್ಥೆ ಆದಂಥ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಮಕ್ಕಳು ಎಷ್ಟು ಅಮೂಲ್ಯ ಅಂತೇಳಂತಂದರೆ ಅವರು ತಂದೆ ತಾಯಿ ಯಾವುದೇ ಶಾಲೆ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕಳಿಸಿರ್ತಾರೆ. ಸೊ ನೀವು ಆ ಮಕ್ಕಳನ್ನ ನಿಮ್ಮ ಸ್ವಂತ ಮಕ್ಕಳು ಅನ್ನೋ ಥರ ಟ್ರೀಟ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಒಳ್ಳೆ ಥರ ಒಂದು ಸೇವೆ ಕೊಡೋಕ್ಕಾಗುತ್ತೆ ಅದನ್ನು ದಯವಿಟ್ಟು ಕೊಡೋದಕ್ಕೆ ನಮ್ಮಲ್ಲಿ ನಾವೆಲ್ಲ ಕೋರ್ಕೋತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ಕೂಲ್ ಬಸ್ಸಸ್ ಮೇಲೆ ಈ ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಅದು ಮರದಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗೋದಿದೆ. ಈಗ ಜಸ್ಟ್ ಇವತ್ತು